ಪರಮಪದ ಸಂಗೀತ ತಂಡವನ್ನ ಕಟ್ಟಿದ್ದೀರಾ. ಇದನ್ನ ಯಾವಾಗ ಸ್ಥಾಪಿಸಿದ್ರಿ? ಅದ್ರ ವೆರಿ ಉದ್ದೇಶಗಳೇನು? ಇಂಟ್ರೆಸ್ಟಿಂಗ್ ಮ್ಯಾಮ್. ಇದು ಕೊರೋನಾ ಸಮಯದಲ್ಲಿ ನಮಗೆ ಕಲಾವಿದರಿಗೆ ಏನು ಕೆಲಸ ಇರಲಿಲ್ಲ. ಒಂದು ಟೀಚಿಂಗ್ ಮಾಡೋಂಗಿರ್ಲಿಲ್ಲ, ಶೋಸ್ಗಳಿರ್ಲಿಲ್ಲ, ತುಂಬಾ ಕಷ್ಟ ಆಯ್ತು ಆ ಟೈಮಲ್ಲಿ. ಕೊರೋನಾ ಮುಗಿದಾದ್ಮೇಲೆ ಏನ್ ಮಾಡೋದು ಅಂತ ಜನ ಅವಾಗೆಲ್ಲ ಹೊರಗಡೆ ಓಡಾಡೋಕ್ ಶುರು ಮಾಡಿದ್ರು. ಕರೋನಾ ಅನ್ನೋದು ಒಂದು ಜೀವನ ಶೈಲಿನೇ ಚೇಂಜ್ ಮಾಡ್ಬಿಡ್ತು. ಎಲ್ಲ ಸಂಗೀತಗಾರರು ಸಿಟಿ ಬಿಟ್ಟು ಹೋಗ್ಬಿಟ್ರು ಪಾಪ ಹಳ್ಳಿಗೆ. ಹೌದು. ಯಾಕಂದ್ರೆ ಸಂಗೀತಗಾರರ ಜೀವನ ಒಂದು ಅನ್ಪ್ಲಾನ್ಡ್ ಇರುತ್ತೆ. ಫೈನಾನ್ಷಿಯಲಿ ಆರ್ಥಿಕವಾಗಿ ಗಟ್ಟಿ ಇರಲ್ಲ. ನಾವು ಅವತ್ತು ಹಾಡ್ತೀವಿ, ಕೊಡ್ತಾರೆ, ಮನೆಗೆ ಹೋಗ್ತೀವಿ, ಏನೋ ಮಾಡ್ತೀವಿ, ಖರ್ಚಾಗ್ಬಿಡುತ್ತೆ. ಪರ್ಮನೆಂಟ್ ಸೋರ್ಸ್ ಇಲ್ಲ ನಮಗೆ, ತಿಂಗಳಿಗೆ ಇಷ್ಟು ಬರುತ್ತೆ ಅಂತ ಇರಲ್ಲ. ಸೊ ಅದು ಇದ್ದಕ್ಕಿದ್ದಂತೆ ಎಲ್ಲ ಸ್ಟಾಪ್ ಆಗ್ಬಿಡುತ್ತಲ್ವಾ. ಶೋಸ್ಗಳಿಲ್ಲ, ಕ್ಲಾಸಸ್ ಇಲ್ಲ, ಏನಿಲ್ಲ. ಅವಾಗ ತುಂಬಾ ಸಂಗೀತಗಾರರಿಗೆ ತುಂಬಾ ತೊಂದರೆ ಆಯ್ತು. ಅವಾಗ ನಾಟ್ ಓನ್ಲಿ ಸಂಗೀತಗಾರರು, ತುಂಬಾ ಜನರಿಗೆ ಎಲ್ಲ ಕ್ಷೇತ್ರದಲ್ಲಿ ಸಂಗೀತಗಾರರಿಗೆ ಅಲ್ಲ, ಪ್ರತಿಯೊಂದು ಕ್ಷೇತ್ರ ಜನರಿಗೂ ದೊಡ್ಡ ಲಾಸ್, ದೊಡ್ಡ ಪಾಠ ಎರಡು. ಅದನ್ನ ಮುಗಿದಾದ್ಮೇಲೆ ಜನ ಮತ್ತೆ ಸೇರೋಕ್ ಶುರು ಮಾಡ್ಬಿಡಲ್ಲ. ಅವಾಗ ಏನಾದ್ರು ಮಾಡ್ಬೇಕು ಅನ್ನೋದು ಒಂದು ನನ್ನ ತಲೆಯಲ್ಲಿ ಹೊಳೆಯಿತು. ಅವಾಗ ನಾನು ಜೋಗಿ ಸರ್ ಇದಾರಲ್ವಾ, ಹೌದು, ಜೋಗಿ ಸರ್, ಜೋಗಿ ಸರ್ ಫೋನ್ ಮಾಡಿದೆ. ಸರ್, ಒಂದಿಷ್ಟು ಪ್ರತಿ ತಿಂಗಳು ನಾವು ಲೈಕ್ ಮೈಂಡೆಡ್ ಅಂದ್ರೆ ಸಾಹಿತ್ಯ ಸಂಗೀತವನ್ನ ಇಷ್ಟಪಡೋರು, ಅದು 50 ಜನ ಆಗ್ಬಹುದು, 60 ಜನ ಆಗ್ಬಹುದು, ನಾವೇ ಅದನ್ನ ಒಂದಿಷ್ಟು ದುಡ್ಡು ಹಾಕ್ಬಿಟ್ಟು ಒಂದು ಕಚೇರಿ ತರ ಸೇರ್ಕೊಳ್ಳೋಣ ಸರ್ ಎಲ್ಲ ಅಂತ. ಅವ್ರಿಗೆ ತುಂಬಾ ಖುಷಿ ಆಯ್ತು ಇದು ಕಾನ್ಸೆಪ್ಟ್. ನಾನು ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಈ ತರ ಒಂದು 200-300 ಜನರಿಗೆ ಒಂದು ಗ್ರೂಪ್ ಮಾಡ್ಬಿಟ್ಟೆ, ಅವ್ರು ಕ್ರಿಯೇಟ್ ಮಾಡ್ಬಿಟ್ಟು. ಅದಕ್ಕೆ ರಾಘವೇಂದ್ರ ಕಾಂಚನ್ ಅಂತ ನನ್ನ ಸ್ನೇಹಿತ ಆಂಕರಿಂಗ್ ಮಾಡ್ತಾರೆ, ನೀವು ಗೊತ್ತಿರ್ಬೋದು ಅವ್ರಿಗೆ. ತುಂಬಾ ಅದ್ಭುತವಾದಂತ ನಿರೂಪಣೆಗಾರರು, ಇವತ್ತಿಗೆ ಕರ್ನಾಟಕದಲ್ಲಿ ಟಾಪ್ ಅಲ್ಲಿ ನಿಲ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತ. ನಾನು ರಾಘವೇಂದ್ರ ಕಾಂಚನ್ ಸೇರ್ಬಿಟ್ಟು ಮೊದಲನೇ ಕಾರ್ಯಕ್ರಮದ ಕುವೆಂಪು ಹಾಡುಗಳಿಂದ ಶುರು ಮಾಡಿದ್ವಿ ನಾವು. ಆ ಕಾರ್ಯಕ್ರಮಕ್ಕೆ ಜೋಗಿ ಸರ್ ಟೈಟಲ್ ಕೊಟ್ಟಿದ್ದೆ ಪರಮಪದ. ಅದು ಪರಮಪದ. ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದನ್ನ ಆ ಹೆಸರನ್ನ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸರ್ ತುಂಬಾ ಕೊಂಡಾಡಿದ್ರು. ಯಾರಿದು ಹೆಸರು ಇಟ್ಟಿದ್ದು, ತುಂಬಾ ಚೆನ್ನಾಗಿದೆ ಹೆಸರು ಅಂತ. ನಂಗೂ ಹಂಗೆ ತುಂಬಾ ಚೆನ್ನಾಗಿದೆ ಹೆಸರು. ಆ ಹೆಸರು ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದೆ. ಲಾಸ್ಟ್ ನಾವು ಇದು 3ನೇ ವರ್ಷ ನಡೀತಾ ಇರೋದು ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬಿಟ್ಟು. ಈ 3 ವರ್ಷದಲ್ಲಿ ನಾವು ಅತ್ಯಂತ ದೊಡ್ಡ ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಿದ್ದೀವಿ.